ಮಿಥುನ ಅಥವಾ ಮಿಥುನ ರಾಶಿಫಲ. ಆರೋಗ್ಯ. 2024ರಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಅಸಡ್ಡೆ ಹೊಂದಿರಬಾರದು. ಇಡೀ ವರ್ಷ ರಾಹು ಮತ್ತು ಕೇತುಗಳು 10ನೇ ಮತ್ತು 4ನೇ ಮನೆಯಲ್ಲಿರುತ್ತಾರೆ ಮತ್ತು ಈ ಜೀವನ ಶೈಲಿಯಿಂದ ರೋಗಗಳು ನಿಮ್ಮನ್ನು ತೊಂದರೆಗೊಳಿಸುತ್ತವೆ. ಮಾರ್ಚ್ನಲ್ಲಿ ನೀವು ಅನಾರೋಗ್ಯಕ್ಕೆ ಒಳಗಾಗಬಹುದು. ಕೋವಿಡ್ ವ್ಯವಕಲನ 19 ರೋಗ ನಿರ್ಣಯ ಮಾಡಿದವರು ಕೆಲವು ಗಂಭೀರ ಶ್ವಾಸಕೋಶದ ಸೋಂಕನ್ನು ಬೆಳೆಸಿಕೊಳ್ಳಬಹುದು. ವರ್ಷಾಂತ್ಯದಲ್ಲಿ ಕಾಲಿನ ನೋವು ನಿಮ್ಮನ್ನು ಕಾಡಬಹುದು. ನೀವು ಸೆಪ್ಟೆಂಬರ್ನಲ್ಲಿ ಹೊಟ್ಟೆನೋವಿನ ಬಗ್ಗೆ ದೂರು ನೀಡಬಹುದು. ನೀವು ನಿಯಮಿತವಾಗಿ ಯೋಗ ಮತ್ತು ವ್ಯಾಯಾಮವನ್ನು ಮಾಡಬೇಕು. ನೀವು ಯಾವುದೇ ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿದ್ದರೆ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಪಡೆಯಿರಿ. ವೃಷಭ ರಾಶಿಗೆ ಗುರುವಿನ ಸಂಚಾರದಿಂದಾಗಿ ಕೆಲವು ಹಳೆಯ ರೋಗಗಳು ಮತ್ತೆ ಹೊರಹೊಮ್ಮಬಹುದು. ಹಣಕಾಸಿನ ಸ್ಥಿತಿ. 2024ನೇ ವರ್ಷವು ಹಣಕಾಸಿನ ದೃಷ್ಟಿಕೋನದಿಂದ ಸಕಾರಾತ್ಮಕ ಟಿಪ್ಪಣಿಯಲ್ಲಿ ಪ್ರಾರಂಭವಾಗುತ್ತದೆ. ವ್ಯಾಪಾರದಲ್ಲಿ ಉತ್ತಮ ಆದಾಯವು ನಿಮ್ಮನ್ನು ಸಂತೋಷವಾಗಿರಿಸುತ್ತದೆ. ನಿಮ್ಮ ಹಿಂದಿನ ಹೂಡಿಕೆಗಳು ಮತ್ತು ಷೇರು ಮಾರುಕಟ್ಟೆಯಲ್ಲಿ ನೀವು ಉತ್ತಮ ಆದಾಯವನ್ನು ಪಡೆಯುತ್ತೀರಿ. ಗುರುಗ್ರಹದ ಶನಿಯ ಅಂಶವು ಸಂಬಳ ಹೆಚ್ಚಳ ಮತ್ತು ಬಡ್ತಿಯನ್ನು ಖಚಿತಪಡಿಸುತ್ತದೆ. ಜನವರಿ ಮತ್ತು ಮೇ ನಡುವಿನ ಸಮಯವು ಹಣ ಮತ್ತು ಹಣಕಾಸುಗಳಿಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಮೇ ತಿಂಗಳಲ್ಲಿ ಗುರುವು ವೃಷಭ ರಾಶಿಗೆ ಸಾಗಿದ ನಂತರ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು. ನೀವು ವ್ಯಾಪಾರದಲ್ಲಿ ದೊಡ್ಡ ಹೂಡಿಕೆಗಳನ್ನು ಮಾಡಬಹುದು. ನೀವು ವಿದೇಶದಲ್ಲಿ ಪ್ರಮುಖ ಉದ್ಯೋಗ ಅಥವಾ ವ್ಯಾಪಾರ ಅವಕಾಶಗಳನ್ನು ಪಡೆಯಬಹುದು. ನಿಮ್ಮ ಆಸ್ತಿಯನ್ನು ಹೆಚ್ಚಿಸಲು ನೀವು ಹಣವನ್ನು ಹೂಡಿಕೆ ಮಾಡುತ್ತೀರಿ. ಕುಟುಂಬ ಮತ್ತು ಸಾಮಾಜಿಕ ಜೀವನ. ಈ ವರ್ಷ ನಿಮ್ಮ ಸಂಬಂಧಗಳನ್ನು ಬಲಪಡಿಸಲು ನೀವು ಹೆಚ್ಚು ಬೆರೆಯುತ್ತೀರಿ. ನಿಮ್ಮ ಗೌರವ ಮತ್ತು ಖ್ಯಾತಿಯ ಬಗ್ಗೆ ನೀವು ಚಿಂತೆ ಮಾಡುತ್ತೀರಿ. ಕುಟುಂಬದ ಸದಸ್ಯರ ಆರೋಗ್ಯವು ಚಿಂತಾಜನಕವಾಗಿರುತ್ತದೆ. ಮಾರ್ಚ್ ತಿಂಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳಿರಬಹುದು. ನಿಮ್ಮ ಹೆತ್ತವರ ಆರೋಗ್ಯವು ನಿಮ್ಮನ್ನು ಚಿಂತೆಗೀಡು ಮಾಡುತ್ತದೆ. ಮಾರ್ಚ್ ವರೆಗಿನ ಸಮಯವು ನಿಮ್ಮ ಮಕ್ಕಳಿಗೆ ಅನುಕೂಲಕರವಾಗಿರುತ್ತದೆ. ನೀವು ಹೊಸ ಮನೆಯನ್ನು ಖರೀದಿಸಲು ಯೋಜಿಸಬಹುದು. ಆದರೆ ಇದನ್ನು ಮಾಡುವುದು ಸುಲಭದ ಕೆಲಸವಲ್ಲ. ನೀವು ಸವಾಲುಗಳನ್ನು ಎದುರಿಸಬಹುದು. ಜೂನ್ ನಂತರ ನೀವು ಯಶಸ್ಸನ್ನು ಪಡೆಯುತ್ತೀರಿ. ನಿಮ್ಮ ಕುಟುಂಬದಲ್ಲಿ ಆಸ್ತಿ ವಿವಾದಗಳಿರಬಹುದು. ಅಕ್ಟೋಬರ್ನಲ್ಲಿ ಸಂಭವಿಸಲಿರುವ ಮುಂದಿನ ಸೂರ್ಯಗ್ರಹಣವು ನಿಮ್ಮ ತಾಯಿಯ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. 2024ನೇ ವರ್ಷದಲ್ಲಿ ನಿಮ್ಮ ವೈವಾಹಿಕ ಜೀವನವು ಆಹ್ಲಾದಕರವಾಗಿರುತ್ತದೆ. ನಿಮ್ಮ ಪ್ರೀತಿಯ ಸಂಬಂಧದಲ್ಲಿ ನೀವು ನಿಷ್ಠರಾಗಿರುತ್ತೀರಿ. ವರ್ಷದ ಆರಂಭದಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ಪ್ರಸ್ತಾಪಿಸಬಹುದು. 7ನೇ ಮನೆಯ ಮೇಲೆ ಗುರುವಿನ ಅಂಶವು ಮದುವೆಗೆ ಸಂಬಂಧಿಸಿದ ವಿಷಯಗಳಿಗೆ ಅನುಕೂಲಕರವಾಗಿರುತ್ತದೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಸಾಕಷ್ಟು ಸಮಯವನ್ನು ಕಳೆಯುತ್ತೀರಿ. ಮಾರ್ಚ್ ಮತ್ತು ಅಕ್ಟೋಬರ್ನಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಗಂಭೀರ ಜಗಳಗಳನ್ನು ಹೊಂದಿರಬಹುದು. ಅಂತಹ ಸಂದರ್ಭಗಳಲ್ಲಿ ನೀವು ಹಿಂಸಾತ್ಮಕವಾಗಿ ವರ್ತಿಸಬಾರದು ಅಥವಾ ನಿಮ್ಮ ಸಂಗಾತಿಗೆ ನೋವುಂಟು ಮಾಡುವ ವಿಷಯಗಳನ್ನು ಹೇಳಬಾರದು. ವೃಷಭ ರಾಶಿಗೆ ಗುರುವಿನ ಸಂಚಾರದ ನಂತರ ನೀವು ನಿಮ್ಮ ಸಂಗಾತಿಯೊಂದಿಗೆ ವಿಹಾರಕ್ಕೆ ಹೋಗಲು ಯೋಜಿಸಬಹುದು. ಇದು ನಿಮ್ಮ ಸಂಬಂಧದಲ್ಲಿ ಹೊಸ ಕಿಡಿಯನ್ನು ಸೇರಿಸುತ್ತದೆ. ಶನಿಯು ಹಿಮ್ಮೆಟ್ಟಿಸಿದ ನಂತರ ನಿಮ್ಮ ಅಳಿಯಂದಿರು ಬಹಳಷ್ಟು ತೊಂದರೆಗಳನ್ನು ಎದುರಿಸಬಹುದು. ಶಿಕ್ಷಣ ಮತ್ತು ವೃತ್ತಿ. 2024ನೇ ವರ್ಷವು ವೃತ್ತಿಯ ದೃಷ್ಟಿಕೋನದಿಂದ ಅದೃಷ್ಟವಾಗಿರುತ್ತದೆ. ಅನುಕೂಲಕರವಾಗಿರುವ ಗುರುವು ನಿಮ್ಮ ಶಿಕ್ಷಣದಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ವರ್ಷದ ಆರಂಭದಲ್ಲಿ ನಿಮ್ಮ ಉನ್ನತ ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ನೀವು ಹಣವನ್ನು ವ್ಯವಸ್ಥೆ ಮಾಡಲು ಸಾಧ್ಯವಾಗುತ್ತದೆ. ಹಣಕಾಸು ಸಂಬಂಧಿತ ವಿಷಯಗಳು ಯಶಸ್ವಿಯಾಗಿ ಪರಿಹರಿಸಲ್ಪಡುತ್ತವೆ. ಆಡಳಿತ ಮತ್ತು ನಿರ್ವಹಣಾ ವೃತ್ತಿಪರರು ತಮ್ಮ ಕೆಲಸಕ್ಕೆ ಉತ್ತಮ ಮನ್ನಣೆಯನ್ನು ಸಾಧಿಸುತ್ತಾರೆ. ವೃಷಭ ರಾಶಿಗೆ ಗುರುವಿನ ಸಂಚಾರವು ನಿಮಗೆ ವಿದೇಶದಲ್ಲಿ ಉದ್ಯೋಗಾವಕಾಶಗಳನ್ನು ನೀಡುತ್ತದೆ. ಆದರೆ ಜೂನ್ನಲ್ಲಿ ಶನಿಯು ಹಿಮ್ಮೆಟ್ಟಿಸಿದ ನಂತರ ನಿಮ್ಮ ನಡೆಯುತ್ತಿರುವ ಕೆಲಸಕ್ಕೆ ಅಡ್ಡಿಯಾಗುತ್ತದೆ. ಸಲಹೆ: ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ. ರಾಮ್ ಭಜನೆ ಮತ್ತು ಕೀರ್ತನೆ ಮಾಡಿ.
ಭಜಂತ್ರಿ ಸೇವೆಗಳ ರಾಶಿಫಲ್ ತಜ್ಞರು ಮುಂಬರುವ ವರ್ಷಕ್ಕೆ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರಿದ್ದಾರೆ. ಧನ್ಯವಾದಗಳು. ಭಜಂತ್ರಿ ಪೂಜಾ ಸೇವೆಗಳು